ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು UAN ನಂಬರ್ನ ಹೇಗೆ ನಾವು ಆಕ್ಟಿವೇಟ್ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಬಹುದು UAN ನಂಬರ್ ಅಂದರೆ ಯೂನಿವರ್ಸಲ್ ಅಕೌಂಟ್ ನಂಬರ್. ಇದು ನಮ್ಮದು ಒಂದು PF ಡೀಟೇಲ್ಸ್ನೆಲ್ಲ ನೋಡಬೇಕು ಅಂತಂದರೆ ಬೇಕಾಗುತ್ತೆ. ನೀವು ಕೂಡ ಇವಾಗ PF ಅಕೌಂಟ್ ಎಲ್ಲ ಇದ್ದರೆ ನೀವು ಕೂಡ ಈ ರೀತಿಯಾಗಿ ಪಾಸ್ಬುಕ್ಕಿಗೆ ಹೋಗಿ ಎಷ್ಟು ಅಮೌಂಟ್ ಇದೆ ಅಂತೆಲ್ಲ ನೋಡೋದಕ್ಕೆ ಪ್ರಯತ್ನ ಮಾಡಿರಬಹುದು ಆಲ್ರೆಡಿ. ಬಟ್ ಅಲ್ಲಿ ಲಾಗಿನ್ ಆಗ್ತಾ ಇರೋದಿಲ್ಲ. ಏನಕ್ಕಂದರೆ ನಾವು ಒಂದು UAN ನಂಬರ್ನ ಆ್ಯಕ್ಟಿವೇಟ್ ಮಾಡದೆ ನಾವು ಅದನ್ನು ನೋಡೋದಕ್ಕೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಈ ಒಂದು UAN ನಂಬರ್ ಎಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ನೀವು ನಿಮ್ಮ ಒಂದು ಮೇಲಧಿಕಾರಿಗಳಿಗೆ ಕೇಳ್ಬೋದು, ಅಥವಾ ನಿಮ್ಮ ಒಂದು ಕಂಪ್ನಿಲಿ ಕೊಡುವಂಥ ನಂಬರ್ ಆಗಿರುತ್ತೆ. ಇದು ಕಂಪ್ನಿಲಿ HR ಏನಾದರೂ ಇದ್ದರೆ ಅಂಥವರಿಗೆ ಕೇಳ್ಬೋದು, ನಿಮ್ಮ HRಗೆ. ಓಕೆ, ಸೊ ಅದು ಇಲ್ಲ ಅಂದರೆ ಕೆಲವು ಕಡೆ ನಿಮ್ಮ ಒಂದು ಸ್ಯಾಲರಿ ಸ್ಲಿಪ್ ಇರುತ್ತಲ್ಲ ಅದರಲ್ಲೂ ಕೂಡ UAN ನಂಬರ್ನ ಮೆನ್ಷನ್ ಮಾಡಿರ್ತಾರೆ. ನಾನಿವತ್ತು ಅದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಏನಕ್ಕಂದರೆ ಆ್ಯಕ್ಟಿವೇಷನ್ ಎಲ್ಲರೂ ಮಾಡಲೇಬೇಕಾಗಿರುತ್ತೆ. ಅದೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ನಾವಿಲ್ಲ ಅಂದರೆ ಏನೂ ಕೂಡ PF ಇದು ಬೆನಿಫಿಟ್ಸ್ ತೊಗೊಳೋದಕ್ಕಾಗಲಿ ನೋಡೋದಕ್ಕಾಗಲಿ ಆಗೋದಿಲ್ಲ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಟೆಕ್ ಅನ್ವೇಷಣೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫಸ್ಟಿಗೆ ಹೇಳ್ಬಿಡ್ತೀನಿ ನೋಡಿ, ನಾನು ಇದನ್ನು ನನ್ನೊಂದು ಲ್ಯಾಪ್ಟಾಪ್ನಲ್ಲಿ ಮಾಡಿ ತೋರಿಸ್ತೀನಿ. ನೀವು ಇದೇ ಮೊಬೈಲ್ನಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ನಾನು ಲ್ಯಾಪ್ಟಾಪ್ನಲ್ಲಿ ನಮಗೆ ಈ ರೀತಿಯಾಗಿ ತೋರಿಸೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ, ದೊಡ್ಡದಾಗಿ ಕಾಣುತ್ತೆ ಅನ್ನೋದ ಕಾರಣಕ್ಕಾಗಿ ಮಾಡ್ತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ನಿಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನಾನಿಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ಗೂಗಲ್ ಸರ್ಚ್ನಲ್ಲಿ ಏನು ಸರ್ಚ್ ಮಾಡಬೇಕು ಅಂತಂದರೆ EPFO ಈ ರೀತಿಯಾಗಿ ಸರ್ಚ್ ಮಾಡಬೇಕು. ಇಲ್ಲಿ ನೋಡಿ, ಫಸ್ಟ್ ಒಂದು ವೆಬ್ಸೈಟ್ ಬಂದಿದೆ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. ಇದೇ ನಮಗೆ ಬೇಕಾಗಿರುವಂಥದ್ದು. ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಆ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಿಗೆ ಹೋಗಿ ತೋರಿಸ್ತೀನಿ ನೋಡಿ. ಓಕೆ, ಸೊ ಅದನ್ನು ಓಪನ್ ಮಾಡಿ ಆದಮೇಲೆ ಈ ರೀತಿಯಾಗಿ ಒಂದು ಪೇಜ್ ಶೋ ಆಗುತ್ತೆ. ಇಲ್ಲಿ ನಾವು ಎಲ್ಲಿಗೆ ಹೋಗಬೇಕು ಅಂತ ನೋಡೋದಾದರೆ ಇಲ್ಲೇ ಮೇಲೆ ಸರ್ವೀಸಸ್ ಅಂತ ಕಾಣ್ತಿದೆ ನೋಡಿ. ಇಲ್ಲಿ ಹಲವಾರು ಆಪ್ಷನ್ಸ್ ಇದಾವಲ್ಲ, ಇದರಲ್ಲಿ ಸರ್ವೀಸಸ್ ಅಂತ ಕಾಣ್ತಾ ಇದೆ. ಇದರಲ್ಲಿ ಫಾರ್ ಎಂಪ್ಲಾಯರ್ಸ್, ಫಾರ್ ಎಂಪ್ಲಾಯೀಸ್ ಈ ರೀತಿಯಾಗಿ ಎಲ್ಲ ಇದೆ. ಇಲ್ಲಿ ನಾವು ಇವಾಗ ಎಂಪ್ಲಾಯೀಸ್, ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಎಂಪ್ಲಾಯೀಸ್ ಆಗಿರ್ತೀವಿ. ಫಾರ್ ಎಂಪ್ಲಾಯರ್ಸ್ ಅಂದರೆ ಇದು ಕಂಪನಿಗಳಿಗೆ ಇರುವಂಥದ್ದು. ಓಕೆ, ಸೊ ಇಲ್ಲಿ ನಾವು ಅಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಫಾರ್ ಎಂಪ್ಲಾಯೀಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆಯಿತು. ಹೀಗೆ ಚೂರು ಕೆಳಗೆ ಬನ್ನಿ, ಇಲ್ಲಿ ಸರ್ವೀಸಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ನೋಡಿ, ಮೆಂಬರ್ ಪಾಸ್ಬುಕ್, ಮೆಂಬರ್ UAN ಆನ್ಲೈನ್ ಸರ್ವಿಸ್ ಅಥವಾ ಏನೇನು ಬೇರೆ ಬೇರೆ ಆಪ್ಷನ್ಸ್ ಇದ್ದಾವೆ. ಇಲ್ಲಿ ನಾವು ಎಲ್ಲಿ ಕ್ಲಿಕ್ ಮಾಡಬೇಕು, ಮೆಂಬರ್ UAN ಆರ್ ಆನ್ಲೈನ್ ಸರ್ವಿಸ್ ಅಂತ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕು. ಓಕೆ, ಸೊ ಅದಾದಮೇಲೆ ನಮಗೆ ಒಂದು ಪೇಜ್ ಶೋ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಈ ರೀತಿಯಾಗಿ ಒಂದು ಪೇಜ್ ಶೋ ಆಗುತ್ತೆ. ನಿಮ್ಮ ಒಂದು UAN ಡೀಟೇಲ್ಸ್ ಕೊಟ್ಟು ಇಲ್ಲಿ ಸೈನ್ ಇನ್ ಆಗೋದಕ್ಕೆ ಕೇಳುತ್ತೆ. ನಾನು ಆಗಲೇ ಹೇಳ್ದಂಗೆ ನಾವು ಇದನ್ನು ಸೈನ್ ಇನ್ ಆಗೋದಕ್ಕೆ ಆಗೋದಿಲ್ಲ. ಏನಕ್ಕಂದರೆ ನಮ್ಮ ಒಂದು UAN ನಂಬರ್ ಆ್ಯಕ್ಟಿವೇಟ್ ಆಗಿಲ್ಲ. ಅದನ್ನು ಆ್ಯಕ್ಟಿವೇಟ್ ಮಾಡಬೇಕಂದ್ರೆ ನೀವು ಜಸ್ಟ್ ಅಲ್ಲೇ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಒಂದು ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಟಿವೇಟ್ UAN ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಾನಿಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ಆಗಿದೆ. ಓಕೆ ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ UAN ಮೆಂಬರ್ ID ಎರಡು ಆಪ್ಷನ್ ಕೇಳುತ್ತೆ. ಇದೆರಡರಲ್ಲಿ ನೀವು ಒಂದು ಯಾವ್ದು ಬೇಕಾದರೂ ಕೊಡ್ಬೋದು. UAN ಅನ್ನುವಂಥದ್ದು ನೀವು ಯಾವುದೇ ಒಂದು ಕಂಪನಿ ಚೇಂಜ್ ಮಾಡಿದ್ರೂ ಕೂಡ ಒಂದು ಪರ್ಮನೆಂಟ್ ನಂಬರ್ ಆಗಿರುತ್ತೆ. ಬಟ್ ಮೆಂಬರ್ ID ಅಂತ ಎನ್ನುವಂಥದ್ದು ಕಂಪ್ನಿಯಿಂದ ಕಂಪ್ನಿಗೆ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ UAN ಕೊಡ್ಬೋದು ನೀವು. UAN ನಂಬರ್ ನಿಮ್ಮದೊಂದು ಎಷ್ಟು 12 ಡಿಜಿಟ್ ಇದೆ ಅನ್ನೋ ನಂಬರ್ ಇರುತ್ತಲ್ಲ, ಅದನ್ನು ನೀವು ಇಲ್ಲಿ ಟೈಪ್ ಮಾಡಿ. ಅದಾದಮೇಲೆ ನಿಮ್ಮ ಒಂದು ಆಧಾರ್ ಸಂಖ್ಯೆ ಏನಿದೆ ಅದು 12 ಡಿಜಿಟ್ ಇರುತ್ತೆ, ಅದನ್ನು ಕೂಡ ಇಲ್ಲಿ ಟೈಪ್ ಮಾಡಿ. ಅದಾದಮೇಲೆ ನಿಮ್ಮ ಒಂದು ನೇಮ್, ಅದಾದಮೇಲೆ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಆಧಾರಲ್ಲಿ ಇದ್ದಂಗೆ ಹಾಕಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದಾರೆ ಮೆಂಬರ್ಸ್ ಆಧಾರ್ ನಂಬರ್, ನೇಮ್, ಡೇಟ್ ಆಫ್ ಬರ್ತ್ ಶುಡ್ ಬಿ ಸೇಮ್ ಆ್ಯಸ್ ಮೆಂಬರ್ಸ್ ಆಧಾರ್ ಡೀಟೇಲ್ಸ್. ಆಧಾರಲ್ಲಿ ಇದ್ದಂಗೆ ನೀವು ಹಾಕಬೇಕಾಗತ್ತೆ. ಓಕೆ, ನೆಕ್ಸ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ನ ಒತ್ತಿ. ಅದಾದಮೇಲೆ ಇಲ್ಲೊಂದು ಕ್ಯಾಪ್ಚಾ ಕೋಡ್ ಕಾಣ್ತಾ ಇದೆಯಲ್ವಾ, ಅದನ್ನು ಎಕ್ಸಾಕ್ಟಾಗಿ ಇಲ್ಲಿ ನೀವು ಒತ್ತಬೇಕಾಗತ್ತೆ. ಇನ್ ಕೇಸ್ ನೀವು ಕ್ಯಾಪ್ಚಾ ಕೋಡಲ್ಲಿ ಇರುವಂಥದ್ದು ಅರ್ಥ ಆಗ್ತಿಲ್ಲ ಅಂತಂದರೆ ಈ ರೀತಿಯಾಗಿ ಇಲ್ಲಿ ಒತ್ತಿ ಬೇರೆ ಕೂಡ ಬರುತ್ತೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನೋಡಿ, ಒಂದು ಕನ್ಸೆಂಟ್ ಇದೆ. ಐ ಹಿಯರ್ ಬೈ ಕನ್ಸೆಂಟ್ ಟು ಪ್ರೊವೈಡ್ ಮೈ ಆಧಾರ್ ನಂಬರ್. ಇಲ್ಲಿ OTP ಬರುತ್ತೆ ನಮ್ಮ ಒಂದು ಮೊಬೈಲ್ ನಂಬರಿಗೆ ಅಂತ ಇದೆ. ಇಲ್ಲಿ ನೀವು ಟಿಕ್ ಮಾಡಬೇಕು. ಅದಾದಮೇಲೆ ಗೆಟ್ ಅಥರೈಸೇಷನ್ ಪಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಆ್ಯಕ್ಚುಲಿ ನನ್ನ ಒಂದು PF ಅಕೌಂಟ್ ಡೀಟೇಲ್ಸ್ ನಾನು ಆಲ್ರೆಡಿ
ಏನು ಆ್ಯಕ್ಟಿವೇಟ್ ಮಾಡಿಟ್ಟಿದ್ದೀನಿ. ಅದಕ್ಕೆ ನಾನು ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸೋದಕ್ಕಾಗೋದಿಲ್ಲ. ಬಟ್ ಇಲ್ಲಿ ಗೆಟ್ ಅಥರೈಸೇಷನ್ ಪಿನ್ ಅಂತ ಬರುತ್ತಲ್ಲ, ಇದಾದಮೇಲೆ ನೀವು ಇಲ್ಲಿ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ನೋಡಿ, ಇದಕ್ಕೆ ಒಂದು 4 ಡಿಜಿಟಿನ ಪಿನ್ ಬರುತ್ತೆ, OTP ಬರುತ್ತೆ. ಅದನ್ನು ನೀವು ಎಂಟರ್ ಮಾಡಬೇಕು. ಅದಾದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ನಿಮ್ಮ ಒಂದು UAN ನಂಬರ್ ಏನಿರುತ್ತೆ ಅದು ಆ್ಯಕ್ಟಿವೇಟ್ ಆಗಿರುತ್ತೆ. ಅದಾದಮೇಲೆ ನಮಗೆ ಹೇಳ್ದಂಗೆ ಲಾಗಿನ್ ಡೀಟೇಲ್ಸ್ ಬೇಕಲ್ವ, ಏನಕ್ಕಂದರೆ ನಾವು ಲಾಗಿನ್ ಆಗಬೇಕು ಮೇಯ್ನ್. ಅಲ್ಲಿ ಲಾಗಿನ್ ಡೀಟೇಲ್ಸ್ ಏನಿರುತ್ತೆ, ಇಲ್ಲಿ ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ದೀರಲ್ವ, ಆ ಒಂದು ಮೊಬೈಲ್ ನಂಬರಿಗೆ ಕಳಿಸ್ತಾರೆ. ಅವರೇ ಒಂದು ಪಾಸ್ವರ್ಡನ್ನು ಕೂಡ ಕಳಿಸ್ತಾರೆ. ಓಕೆ, ಸೊ ಅವರೇ ಒಂದು ಪಾಸ್ವರ್ಡನ್ನ ಕೂಡ ಕಳಿಸ್ತಾರೆ. ಅದನ್ನು ನಿಮ್ಮದು UAN ನಂಬರ್ ಹಾಕಿ, ಆ ಒಂದು ಪಾಸ್ವರ್ಡನ್ನು ಇಲ್ಲಿ ಹಾಕಿ, ಮತ್ತು ಇದನ್ನು ಎಕ್ಸಾಕ್ಟಾಗಿ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿ ಸೈನ್ ಇನ್ ಆಗ್ಬೋದು. ಇವತ್ತಿನ ಈ ಒಂದು ವಿಡಿಯೋದಿಂದ ನೀವು ಹೇಗೆ ನಿಮ್ಮ ಒಂದು UAN ನಂಬರ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.